ಕಳಿಂಗಪುರ ಅಂಟೆ ಒಂದು ಹಳ್ಳಿ. ಅಲ್ಲಿ ನಡೆದ ಒಂದು ನಾಗಬಂಧನದ ಕತೆ ಇದೆ. ಕೇಳಿದ್ರೆ ಒಂಥರ ಒಳ್ಳು ಜುಮ್ಮನುತ್ತೆ. ಇದು ಸೇಡು, ಶಾಪ, ಆಮೇಲೆ ದೈವಿಕ ನ್ಯಾಯದ ಬಗ್ಗೆ ಇರೋ ಒಂದು ಕತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ದೈವಿಕ ಸರ್ಪಶಕ್ತಿಗಳನ್ನ ಕಂಟ್ರೋಲ್ ಮಾಡೋಕೆಂತಾನೇ ಇರೋ ಒಂದು ಪವಿತ್ರವಾದ ಪೂಜೆ. ಅದನ್ನೇ ಯಾರಾದ್ರೂ ತಮ್ಮ ಸೇಡು ತೀರಿಸ್ಕೊಡೋಕೆ ಅಂತ ಬಳಸ್ಕೊಂಡ್ರೆ ಏನಾಗ್ಬೋದು? ಅಷ್ಟೇ ಅಲ್ಲ, ಆ ಶಾಪ ಇದೆಯಲ್ಲ, ಅದು ರಿವರ್ಸ್ ಆಗಿ ಯಾರದನ್ನು ಸೃಷ್ಟಿ ಮಾಡಿದ್ರೋ ಅವ್ರನ್ನೇ ನಾಶ ಮಾಡಕ್ಕೆ ಬಂದ್ರೆ? ಇದೇನು ಸುಮ್ಮನೆ ಕಲ್ಪನೆ ಅಲ್ಲ. ಆ ಹಳ್ಳಿಯ ಜನ ಇವತ್ತಿಗೂ ಮರೆಯಲಾಗದ ಒಂದು ಘಟನೆ ಇದು. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿ ನಡೆಯುತ್ತೆ ಅಂತ ನೋಡೋಣ. ದಟ್ಟವಾದ ಕಾಡುಗಳ ಮಧ್ಯೆ ಒಂದು ಚಿಕ್ಕ ಹಳ್ಳಿ ಇದೆ. ಅದರ ಹೆಸರು ಕಳಿಂಗಪುರ. ಕಳಿಂಗಪುರ ಅನ್ನೋ ಆ ಹಳ್ಳಿಯಲ್ಲಿ ಹಾವುಗಳು ಅಂದ್ರೆ ಕೇವಲ ಪ್ರಾಣಿಗಳಲ್ಲ. ಅಲ್ಲಿನ ಜನರ ಪ್ರಕಾರ ಅವು ಅವರ ಭೂಮಿ, ಅವರ ಕುಟುಂಬಗಳನ್ನ ಕಾಪಾಡೋ ದೈವಿಕ ಶಕ್ತಿಗಳು, ಅಂದ್ರೆ ಪವಿತ್ರ ನಾಗದೇವತೆಗಳು. ಅಲ್ಲಿನ ಹಿರಿಯರು ಪ್ರಾಚೀನ ಸಂಪ್ರದಾಯಗಳು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತವೆ. ನೋಡಿ, ಸರ್ಪಗಳು ದೈವಿಕ ಶಕ್ತಿಗಳು. ಅವು ನಮ್ಮ ಕುಟುಂಬಗಳ ರಕ್ಷಕರು. ಅವುಗಳನ್ನ ಸುಮ್ಮನೆ ಕೆಣಕೋಕೆ ಹೋಗ್ಬಾರ್ದು. ಒಂದು ವೇಳೆ ಆ ಎಚ್ಚರಿಕೆಯನ್ನ ಮೀರ್ ನಡೆದ್ರೆ ಅದರ ಪರಿಣಾಮ ಮಾತ್ರ ತುಂಬಾನೇ ಭಯಾನಕವಾಗಿರುತ್ತೆ. ಆದ್ರೆ ಗೊತ್ತಲ್ಲ, ಎಷ್ಟೇ ದೈವಿಕ ಶಕ್ತಿಗಳಿದ್ರೂ ಮನುಷ್ಯನ ಅಸೂಯೆ ಅನ್ನೋದು ಎಲ್ಲವನ್ನೂ ಹಾಳ್ಮಾಡುತ್ತೆ. ಇಲ್ಲೂ ಹಾಗೇನೇ ಆಯ್ತು. ಆ ದೈವಿಕ ಸಮತೋಲನವನ್ನೇ ಹಾಳ್ಮಾಡೋಕ್ಕೆ ಒಬ್ರು ಮುಂದಾದ್ರು. ಅವಳ ಹೆಸರು ಲಕ್ಷ್ಮಿ. ನೋಡೋಕೆ ತುಂಬಾನೇ ಶಾಂತ, ಎಲ್ರಿಗೂ ಗೌರವ ಕೊಡೋ ಥರನೇ ಇದ್ಲು. ಆದರೆ ಅವಳ ಮನಸ್ಸಿನೊಳಗೆ ತನ್ನ ಮೈದುನ ಮಾಧವನ ಮೇಲೆ ಅಬ್ಬಾ ಎಂಥ ಭಯಂಕರವಾದ ಅಸೂಯೆಯ ಬೆಂಕಿ ಉರಿತಿಟ್ಟು ಗೊತ್ತಾ? ಕೊನೆಗೆ ಆ ಅಸೂಯೆ ದ್ವೇಷಕ್ಕೆ ತಿರುಗುತ್ತು. ಅವಳು ಸೀದಾ ಒಬ್ಬ ಮಾಟಗಾರನತ್ರ ಹೋಗಿ ಒಂದೇ ಒಂದು ಬೇಡಿಕೆ ಇಟ್ಲು. ತುಂಬಾನೇ ವಿಷಕಾರಿಯಾದ ಬೇಡಿಕೆ. ಮಾಧವನ ಸಂತೋಷವನ್ನ ಪೂರ್ತಿಯಾಗಿ ನಾಶ ಮಾಡಬೇಕು. ಆಗ ಆ ಮಾಟಗಾರ ಹೇಳಿದ್ದೆ, ನಾಗಬಂಧನ ಅನ್ನೋ ಅತ್ಯಂತ ಅಪಾಯಕಾರಿಯಾದ ಒಂದು ವಿಧಿ. ಏನಿದು ನಾಗಬಂಧನ ಅಂದ್ರೆ? ಒಂದು ಕುಟುಂಬವನ್ನ ಕಾಪಾಡೋ ಸರ್ಪದೇವತೆಯ ಆಧ್ಯಾತ್ಮಿಕ ಶಕ್ತಿಯನ್ನೇ ಕಟ್ಟಿಹಾಕಿ ಆ ಮನೆಗಿರೋ ದೈವಿಕ ರಕ್ಷಣೆಯನ್ನೇ ಇಲ್ಲದ ಹಾಗೆ ಮಾಡೋದು. ತುಂಬಾನೇ ಅಪಾಯಕಾರಿ ಪೂಜೆ ಇದು. ಆದ್ರೆ ಆ ಮಾಟಗಾರ ಒಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದ. ನೋಡು, ಕೆಟ್ಟ ಉದ್ದೇಶದಿಂದ ಇದನ್ನ ಯಾರು ಮಾಡ್ತಾರೋ ಅವರು ಅದರ ವಿನಾಶಕಾರಿ ಪರಿಣಾಮಗಳನ್ನ ಅನುಭವಿಸಲೇಬೇಕಾಗತ್ತೆ ಅಂತ. ಆದ್ರೆ ಸೇಡಿನ ಬೆಂಕಿಯಲ್ಲಿ ಕುದಿಯುತ್ತಿದ್ದ ಲಕ್ಷ್ಮಿಗೆ ಇದೆಲ್ಲ ಎಲ್ಲಿ ಕೇಳಿಸುತ್ತೆ? ಆ ಮಾತನ್ನ ಅವಳು ಪೂರ್ತಿಯಾಗಿ ಕಡೆಗಣಿಸಿದ್ಲು. ಇಲ್ಲಿಂದ ಮುಂದೆ ಕಥೆ ಒಂದು ಭಯಾನಕವಾದ ತಿರುವನ್ನ ಪಡ್ಕೊಳತ್ತೆ. ಮಾಧವನ ಆ ಸುಂದರವಾದ ಸಂತೋಷದ ಮನೆಯ ಮೇಲೆ ಶಾಪದ ಕರಾಳ ನೆರಳು ಬೀಳೋಕೆ ಶುರುವಾಯಿತು. ಆ ನಿಷಿದ್ಧ ಪೂಜೆ ನಡೆದ ಕೆಲವೇ ದಿನಗಳಲ್ಲಿ ಮಾಧವನ ಮನೆಯಲ್ಲಿ ಒಂಥರ ವಿಚಿತ್ರ ಘಟನೆಗಳು ನಡೆಯೋಕೆ ಶುರುವಾದವು. ಮನೆಯಲ್ಲಿದ್ದ ಆ ದೈವಿಕ ರಕ್ಷಣೆ, ಆ ಪಾಸಿಟಿವ್ ಎನರ್ಜಿ ಎಲ್ಲವೂ ಮಾಯವಾದ ಹಾಗೆ ಅನ್ಸೋಕೆ ಶುರುವಾಯಿತು. ಇದರ ಪರಿಣಾಮ ಎಲ್ಲರಿಗಿಂತ ಹೆಚ್ಚಾಗಿ ಆಗಿದ್ದು ಮಾಧವನ ಪುಟ್ಟ ಮಗಳು ಅನನ್ಯಳ ಮೇಲೆ. ಪಾಪ, ಆ ಮಗುಗೆ ಹಾವುಗಳ ಭಯಾನಕ ಕನಸುಗಳು ಬೀಳೋಕ್ ಶುರುವಾದವು. ರಾತ್ರಿ ಹೊತ್ತು ನಿದ್ದೆಯಲ್ಲೇ ಕಿರುಚಿಕೊಳ್ತಿದ್ಲು. ಯಾಕೆ ಅಂತ ಗೊತ್ತಿಲ್ಲದೆ ಇರೋ ಕಾಯಿಲೆಗಳು. ಯಾವಾಗ ನೋಡಿದ್ರೂ ಒಂಥರ ಹೆದರಿಕೆಯಲ್ಲೇ ಬದುಕ್ತಿದ್ಲು. ಎಲ್ಲ ಡಾಕ್ಟರ್ ಹತ್ರ ತೋರಿಸಿದ್ರು, ಪೂಜಾರಿಗಳನ್ನ ಕರೆಸಿದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಹತಾಶರಾದ ಮಾಧವನ ಕುಟುಂಬದವರು ಊರಿನಲ್ಲೇ ಗೌರವಾನ್ವಿತರಾದ ಶಶಿ ಅನ್ನೋ ಆಧ್ಯಾತ್ಮಿಕ ಚಿಕಿತ್ಸಕರತ್ರ ಹೋದ್ರು. ಶಶಿಯರು ಮನೆಗೆ ಬಂದು ನೋಡಿದ ತಕ್ಷಣ ಅವ್ರಿಗೆ ಒಂದು ಭಯಾನಕ ಸತ್ಯ ಗೊತ್ತಾಯ್ತು. ಇದು ಸಾಮಾನ್ಯವಾದ ಕಾಯಿಲೆ ಅಲ್ಲ, ಮನೆಯ ಕುಲದೇವತೆಯನ್ನೇ, ಆ ರಕ್ಷಕ ಶಕ್ತಿಯನ್ನೇ ನಾಗಬಂಧನ ಮಾಡಿ ಕಟ್ಟಿಹಾಕಲಾಗಿದೆ. ಇದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ ಶಾಪ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಸರಿ, ಈಗ ಕಥೆ ಒಂದು ನಿರ್ಣಾಯಕ ಹಂತಕ್ಕೆ ಬಂತು. ಆ ಕುಟುಂಬ ಆ ಕತ್ತಲೆಯ ವಿರುದ್ಧ ಹೋರಾಡೋಕೆ ಸಿದ್ಧವಾಯಿತು. ಅದಕ್ಕಾಗಿ ಅವರದ್ದೇ ಆದ ಒಂದು ಪವಿತ್ರ ವಿಧಿಯನ್ನ ಮಾಡಬೇಕಿತ್ತು. ಶಶಿಯವರು ಸರ್ಪದೇವತೆಯನ್ನ ಸಮಾಧಾನಗೊಳಿಸೋಕೆ ಒಂದು ಶಕ್ತಿಯುತವಾದ ಶುದ್ಧೀಕರಣ ಸಮಾರಂಭವನ್ನ ಶುರು ಮಾಡಿದ್ರು. ಪವಿತ್ರ ಮಂತ್ರಗಳನ್ನ ಪಠಿಸಿದ್ರು, ದೇವತೆಗೆ ನೈವೇದ್ಯಗಳನ್ನ ಅರ್ಪಿಸಿದ್ರು. ನಿಧಾನವಾಗಿ ಆ ಆಧ್ಯಾತ್ಮಿಕ ಬಂಧಗಳು ಸಡಿಲವಾಗೋಕೆ ಶುರುವಾದವು. ಕೊನೆಗೆ ಆ ಶಾಪ ಸಂಪೂರ್ಣವಾಗಿ ಮುರಿಯಿತು. ಅದು ಮುರಿದ ತಕ್ಷಣ ಪವಾಡ ನಡೆದ ಹಾಗೆ ಅನನ್ಯಳ ಕೆಟ್ಟ ಕನಸುಗಳು ನಿಂತೋದುವು. ಮನೆಯಲ್ಲಾಗ್ತಿದ್ದ ವಿಚಿತ್ರ ಘಟನೆಗಳು ಮಾಯವಾದವು. ಕೊನೆಗೂ ಮಾಧವನ ಮನೆಗೆ ಮತ್ತೆ ಶಾಂತಿ, ನೆಮ್ಮದಿ ವಾಪಸ್ ಬಂತು. ಎಲ್ಲರೂ ನಿಟ್ಟುಸಿರು ಬಿಟ್ರು. ಹಬ್ಬಾ, ಎಲ್ಲವೂ ಸರಿ ಹೋಯಿತು ಅಂತ. ಆದ್ರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಶಾಪದ ನಿಜವಾದ ಆಟ ಇನ್ನೇನು ಶುರುವಾಗ್ಬೇಕಿತ್ತು. ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಭಾಗ ಕೇಳಿದ್ರೆ ನಿಜಕ್ಕೂ ಒಳ್ಳು ನಡುಗುತ್ತೆ. ಇದು ದೈವಿಕ ನ್ಯಾಯದ ಬಗ್ಗೆ ಹೇಳುತ್ತೆ.
ನಮ್ಮ ಹಿರಿಯರು ಪ್ರಾಚೀನ ನಂಬಿಕೆಗಳು ಒಂದು ಮಾತನ್ನ ಹೇಳುತ್ತೆ, ಪವಿತ್ರ ಶಕ್ತಿಗಳನ್ನ ಕೆಟ್ಟದ್ದಕ್ಕೆ ಬಳಸ್ಕೊಂಡ್ರೆ ಆ ಶಾಪ ಇದೆಯಲ್ಲ ಅದು ತನ್ನ ಕೆಲಸ ಮುಗಿಸಿ ಸುಮ್ಮನೆ ಆಗಲ್ಲ, ಯಾರದನ್ನ ಸೃಷ್ಟಿ ಮಾಡಿದ್ರೋ ಅವ್ರತ್ರನೇ ವಾಪಸ್ ಬರುತ್ತೆ ಅಂತ. ಇಲ್ಲೂ ಹಾಗೇನೇ ಆಯಿತು. ಮಾಧವನ ಮನೆಯಿಂದ ಶಾಪ ಹೊರಬಂದ ಮೇಲೆ ಅದು ಸೀದಾ ಹೋಗಿದ್ದು ಲಕ್ಷ್ಮೀ ಮತ್ತು ಆ ಮಾಟಗಾರನ್ ಹತ್ರ. ಅವರ ಜೀವನದಲ್ಲಿ ಭಯಾನಕ ದುರದೃಷ್ಟಗಳು ಶುರುವಾದವು. ವಿವರಿಸೋಕಾಗದ ಕಾಯಿಲೆಗಳು, ನಿರಂತರವಾದ ಭಯ. ಕೊನೆಗೆ ಕೆಲವೇ ಸಮಯದಲ್ಲಿ ಇಬ್ಬರೂ ತುಂಬಾನೇ ದುರಂತವಾಗಿ ಮತ್ತು ನಿಗೂಢವಾಗಿ ಸತ್ತೋದ್ರು. ಕಳಿಂಗಪುರದ ಈ ನಾಕಬಂಧನದ ಕತೆ ಇವತ್ತಿಗೂ ಒಂದು ದೊಡ್ಡ ಎಚ್ಚರಿಕೆಯಾಗಿ ಉಳಿದಿದೆ. ಅದೇಂದಂದ್ರೆ ದೈವಿಕ ಶಕ್ತಿಗಳನ್ನ ಗೌರವಿಸಬೇಕು ಅಷ್ಟೇ. ಅದನ್ನ ನಮ್ಮ ಅಸೂಯೆ, ದ್ವೇಷ ಅಥವಾ ಸೇಡಿಗಾಗಿ ಬಳಸಕ್ ಹೋದ್ರೆ ನೆನಪಿಡಿ, ಅದರ ಪರಿಣಾಮಗಳು ಮೂಲ ಶಾಪಕ್ಕಿಂತಲೂ ತುಂಬಾನೇ ಭಯಾನಕವಾಗಿರುತ್ತೆ.